ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ನಾವು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಅ ವರ್ಗ ಅಂದ್ರೆ ಕಬ್ಬು ಬೆಳೆಗಾರರು ಇರುವಂತಹ ಸ್ಥಾನಗಳು ಎಷ್ಟಿದೆ ಅಂದ್ರೆ 16 ಇದೆ. ಬ ವರ್ಗದಲ್ಲಿ ಸಹಕಾರ ಸಂಘಗಳಿಂದ, ಕೋಆಪರೇಟಿವ್ ಸೊಸೈಟಿಗಳಿಂದ ಇರುವಂತಹ ಸ್ಥಾನಗಳು 1 ಇದೆ. ಡ ವರ್ಗ ಕಬ್ಬು ಬೆಳೆಗಾರರಲ್ಲದ ಡ ವರ್ಗದಲ್ಲಿ ಸ್ಥಾನಗಳು ಇರುವುದು 1. ಒಟ್ಟು 18 ಸೀಟ್ಗಳಿಗೆ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ಇಲೆಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. ಆ ಇಲೆಕ್ಷನ್ ದಲ್ಲಿ ವರ್ಗವಾರು ನಾವು ಮತದಾರನ ನೋಡೋದಾಗಿತ್ತಂದ್ರೆ ಅ ವರ್ಗದಲ್ಲಿ 18,975 ಇದ್ದಾರೆ, ಬ ವರ್ಗದಲ್ಲಿ 58 ಇದ್ದಾರೆ, ಮತ್ತೆ ಡ ವರ್ಗದಲ್ಲಿ 396 ಏನಿದ್ದಾರೆ ಮತದಾರಗಳ ಫೈನಲ್ ಲಿಸ್ಟ್ ಅನ್ನ, ಡ್ರಾಫ್ಟ್ ಲಿಸ್ಟ್ ಅನ್ನ ನಮಗೆ AICS ಬೈಗೊಂಗಲ್ ಅವರು ಏನ್ ಮಾಡಿದ್ದಾರೆ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಓವರಾಲ್ ನಮ್ಮಲ್ಲಿ ಇರುವಂತಹ ಮತದಾರರು ಎಷ್ಟು ಜನ ಆಗ್ತಾರೆ? 19,429 ಜನ ಇದ್ದಾರೆ ನಮ್ಮ ಒಟ್ಟು ಮತದಾರರು. ಒಟ್ಟು ಮತದಾರರು 19,429. ಇದ್ರ ಬಗ್ಗೆ ನಾನು ನಿಮ್ಗೆ ಹ್ಯಾಂಡ್ಔಟ್ಸ್ ಅನ್ನು ಕೊಡ್ತೀನಿ. ಇದೇನೆಲ್ಲ ಪ್ರಿಂಟೆಡ್ ಹ್ಯಾಂಡ್ಔಟ್ಸ್ ಅನ್ನು ನಾನು ಕೊಡ್ತೀನಿ, ನಾನು ಬ್ರೀಫಿಂಗ್ ಮಾಡ್ತೀನಿ. ಈ ಒಂದು ಮತದಾರರಲ್ಲಿ ಏನಾಗಿದೆ ಅಂದ್ರೆ ಅ ವರ್ಗ, ಬ ವರ್ಗ, ಡ ವರ್ಗದಲ್ಲಿ 18 ಸ್ಥಾನಗಳಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮತದಾನವನ್ನ ಮಾಡ್ತಾ ಇದ್ದೀವಿ. ಮತದಾನ ಕೇಂದ್ರ ಏನಾಗಿದೆ ಅಂದ್ರೆ ಮತದಾನ ಕೇಂದ್ರ ನಮ್ದು ಯಾದವಾಡ ಸ್ಕೂಲ್ ಏನಿದೆ, ಯಾದವಾಡ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ 14ನೇ ತಾರೀಕು ಮುಂಜಾನೆ 9 ರಿಂದ ಸಾಯಂಕಾಲ 4 ಗಂಟೆವರೆಗೆ ಏನಾಗುತ್ತೆ ಅಂದ್ರೆ ಮತದಾನ ಆಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ರೆ ಸೆಪ್ಟೆಂಬರ್ 14 ಸ್ಥಳ ಬಂದೇನಿದೆ ಅಂದ್ರೆ ಯಾದವಾಡ ಸ್ಕೂಲ್ ಅಂತ ಏನಿದೆ, ಆ ಯಾದವಾಡ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಮತದಾನ ದಿನದಂದು ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನಿದೆ ಅಂದ್ರೆ ಒಟ್ಟು ಸ್ಥಾನಗಳು ಏನಿದಾವೆ ನಮಗೆ 19 ಸ್ಥಾನ, ಟೋಟಲ್ ನಮ್ಮ ಸ್ಥಾನಗಳು 18. ಆ 18 ಸ್ಥಾನಗಳಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 400 ಮತದಾರ ಆಗುತ್ತಾರ ನಾವು ಅಕೌಂಟೆಂಟ್ ಮಾಡಿದ್ವಿ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 400 ಮತದಾರ ಅಷ್ಟೇ ಮತದಾನವನ್ನ ಹಾಕಬೇಕು. ಆ ರೀತಿ ನಾವು ಡಿವೈಡ್ ಮಾಡ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ಒಟ್ಟು 50 ಮತಗಟ್ಟೆಗಳನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ಶ್ರೀಮತಿ IS ಯಾದವಾಡ ಸರ್ಕಾರಿ ಪ್ರಾಥಮಿಕ ದರ್ಜೆಯ ಮಹಾವಿದ್ಯಾಲಯ ರಾಮದುರ್ಗ, ಇದ್ರಲ್ಲಿ ಏನ್ ಮಾಡ್ತಾ ಹೋದ್ರೆ ಅಕೌಂಟೆಂಟ್ ಮಾಡ್ತಾ ಇದ್ದೀವಿ. ಬೇರೆ ಎಲ್ಲೂ ಮತದಾನ ಆಗೋದಿಲ್ಲ. ಒಂದೇ ಸ್ಕೂಲ್ದಲ್ಲೇ ಎಲ್ಲ 3 ಅ, ಬ ಮತ್ತು ಡ ವರ್ಗದವರು ಸೇರಿದಂತೆ ಎಲ್ಲ ಮತದಾನವು ಒಂದೇ ಪ್ಲೇಸ್ ಅಲ್ಲಿ ಆಗ್ತದೆ. ಇದ್ರ ಬಗ್ಗೆ ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇವಾಗ ನೆಕ್ಸ್ಟ್ ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ ಹೋಗ್ತೀನಿ. 9 ರಿಂದ 4 ಮಾರ್ನಿಂಗ್ 9 ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ 4 o'clock ಅಂದ್ರೆ ನಾವು ಮುಗಿಸ್ತೀವಿ. 4 o'clock ಅಲ್ಲಿ ಯಾರಾದ್ರೂ ಜಾಸ್ತಿ ಮತಗಟ್ಟೆಯಲ್ಲಿ ಇನ್ನೂ ಮತದಾರ ಇದ್ರೆ ಕ್ಯೂ ಅಂತ ಇದ್ರೆ ಅಷ್ಟೇ ನಾವು ಅಲಾವ್ ಮಾಡ್ತೀವಿ, ಅದರ್ವೈಸ್ ಅಲಾವ್ ಮಾಡೋದಿಲ್ಲ. ರಿವರ್ಸ್ ಇದ್ರೆ ನಾವು ನಂಬರ್ ಕೊಟ್ಕೊತ ಬರ್ತೀವಿ. ಒಂದು ಪ್ರೊಸೀಜರ್ ತಮ್ಗೆಲ್ಲ ಗೊತ್ತಿದೆ ಅಂತ ಅದನ್ನ ಸ್ಕಿಪ್ ಮಾಡ್ತೀವಿ. ಓಕೆ, ಆ ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಮತದಾನವನ್ನ ಅಲ್ಲೇ ಮಾಡಿ ಮತ್ತೆ ಎಣಿಕೆಯೂ ಏನಿದೆ ಅಂದ್ರೆ ಅಲ್ಲೇನೇ ಆಗ್ತದೆ. ಮತದಾನವೂ ಅಲ್ಲೇ ಆಗುತ್ತೆ, ಮತ ಎಣಿಕೆಯೂ ಅಲ್ಲೇ ಆಗುತ್ತೆ. ನಾವು ರಿಸಲ್ಟ್ ಅನ್ನು ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಯಾದವಾಡ ನಮ್ಮ ಪ್ರಥಮ ದರ್ಜೆಯ ಮಹಾವಿದ್ಯಾಲಯದಿಂದ ಅಲ್ಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಅವತ್ತೇ ದಿವಸ ಕಂಟಿನ್ಯೂಸ್ ಅದನ್ನೇ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ. ಈಗ ಚುನಾವಣೆ ವೇಳಾಪಟ್ಟಿ, ಚುನಾವಣೆ ಯಾವ್ಯಾವ ರೀತಿ ಆಗ್ತಾ ಇದೆ, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಡೇಟ್ಸ್ ಗಳಿಗೆ ಯಾವ್ಯಾವ ದಿನಾಂಕ ದಿವಸ ಏನೇನ್ ಮಾಡ್ತಾ ಇದೀವಿ ಅನ್ನೋದು ಬ್ರೀಫಿಂಗ್ ಅಂತ ಹೇಳ್ತೀನಿ. ಅರ್ಹ ಮತದಾರ ಯಾದಿ ಪ್ರಕಟಿಸುವುದು. ಅರ್ಹ ಮತದಾರ ಯಾದಿಯನ್ನು ಏನೈತೆ ಅಂದ್ರೆ ಶುಕ್ರವಾರ ದಿವಸ 29/8/2025 ಏನ್ ಮಾಡ್ತೀವಿ ಅಂದ್ರೆ ಕಾರ್ಖಾನೆಯ ಕಚೇರಿಯಲ್ಲೇ ಏನ್ ಮಾಡ್ತೀವಿ ಅಂದ್ರೆ ನಾವು ಪ್ರಚುರಪಡಿಸ್ತೀವಿ ಅರ್ಹ ಮತದಾರರು. ಕ್ಯಾಲೆಂಡರ್ ಅಂತ ಇದೆ ಅಂತ ಅರ್ಹ ಮತದಾರ ಪಟ್ಟಿಯನ್ನು ನಾವು 28/8/2025 ಫೈನಲ್ ಡ್ರಾಫ್ಟ್ ಅಂತ ನಾವು ಹೇಳ್ತೀವಿ. ಅದನ್ನು ಮತದಾರ ಪಟ್ಟಿಯಲ್ಲಿ ಫೈನಲ್ ಆಗುತ್ತೆ. ಅವ್ರು ಯಾವ ರೀತಿ ಮತದಾರ ಪಟ್ಟಿಯನ್ನು ಕೊಡ್ತಾರೆ ಅವ್ರಿಗೆ ಅಷ್ಟೇ ಏನಾಗುತ್ತೆ ಅಂದ್ರೆ 14ನೇ ತಾರೀಕು ಕೊಟ್ಟಿವಿ. ನೆಕ್ಸ್ಟ್ ಉಮೇದುವಾರರು ಸ್ಪರ್ಧಿಸಲು ಇಚ್ಛಿಸುವಂತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂತ ದಿನಾಂಕ. ಕ್ಯಾಂಡಿಡೇಟ್ ಫೈನಲ್ ಯಾರ್ಯಾರು ಮಾಡ್ತಾರೆ, ಫೈನಲ್ ಆಗಿ ಯಾರು ಕಂಟೆಸ್ಟ್ ಮಾಡ್ತಾರೆ ಫ್ಯಾಕ್ಟರಿ ಇಲೆಕ್ಷನ್ಸ್ ಗಳನ್ನ ನಾವು 7ನೇ ತಾರೀಕು ರವಿವಾರ ದಿವಸ ಏನಿದೆ ಅಂತ ನಾವು ಫೈನಲ್ ಮಾಡಿ ಕೊಡ್ತೀವಿ. ಅಂದ್ರೆ ಸ್ಕ್ರೂಟಿನೂ ಅವತ್ತಾಗುತ್ತೆ, ಫೈನಲ್ ನಾವು ಮತ್ತೆ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ನು ಅವತ್ತೇ ಫೈನಲ್ ಆಗ್ತದೆ. ಅದಾದ ನಂತರ 8ನೇ ತಾರೀಕು ಸೋಮವಾರ ಏನಂದ್ರೆ ನೀವು ಹಿಂಪಡೆಯಲಿಕ್ಕೆ ಅವಕಾಶಗಳನ್ನ ಕೊಡ್ತೀವಿ. ವಿತ್ಡ್ರಾವಲ್ ಅಂತ ನಾವು ಹೇಳ್ತೇವೆ. ಯಾರಾದ್ರೂ ವಿಡ್ರಾವಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ನಲ್ಲಿ ಯಾರಾದ್ರೂ ವಿಡ್ರಾವಲ್ ಮಾಡ್ಕೊಂಡಿದ್ರೆ ಅವರಿಗೆ 8ನೇ ತಾರೀಕು ಸೋಮವಾರ ಮುಂಜಾನೆ 11 ರಿಂದ 3 ಗಂಟೆವರೆಗೆ ಶುಗರ್ ಫ್ಯಾಕ್ಟರಿಯಲ್ಲೇನೆ ಏನಿದೆ ಅಂದ್ರೆ ಅವರು ವಿಡ್ರಾವಲ್ ಅನ್ನ ಮಾಡ್ಕೋಬಹುದು. ವಿಡ್ರಾವಲ್ ಫಾರ್ಮ್ ಬರುತ್ತೆ, ಆಗ ಅವರು ಮುಂದುವರಿತಾರೆ. ವಿಡ್ರಾವಲ್ ಆಗೋದು 3 ಗಂಟೆ ತನಕ. ಆಫ್ಟರ್ 3 o'clock ನಾವು ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡ್ತೀವಿ. ಅದಾದ ನಂತರ ವಿಡ್ರಾವಲ್ ಸಾಧ್ಯ ಇಲ್ಲ. ದಟ್ಸ್
ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಇಷ್ಟನ್ನ ನಾವು ಹೊರಗಡೆ ಬಿಡ್ತೀವಿ. ಅದು ಸೋಮವಾರ 8ನೇ ತಾರೀಕು 3 ಗಂಟೆ ನಂತರ ಏನಾಗುತ್ತೆ ಅಂದ್ರೆ ನಾವು ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಗಳನ್ನ ಕೊಡ್ತೀವಿ. ಅವಶ್ಯ ಬಿದ್ದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಭ್ಯರ್ಥಿಗಳನ್ನ ಚಿಹ್ನೆಗಳು ಯಾರಾದರೂ ಕೇಳಿದ್ರೆ ಆಲ್ರೆಡಿ ಅವ್ರು ಹಾಕಿರ್ತಾರೆ, ಏನಾದ್ರು ಅವರು ಇಚ್ಛೆ ಪ್ರಕಾರ ಚಿಹ್ನೆಗಳು ಕೇಳಿದ್ರೆ ಅವತ್ತೇ ನಾವೇನ್ ಮಾಡ್ತೀವಿ ಅಂದ್ರೆ ಸಿಂಬಲ್ ಅಲೋಕೇಶನ್ ಅನ್ನು ಸಹ ಅವತ್ತೇ ಮಾಡಿ 8ನೇ ತಾರೀಕು ಸೋಮವಾರ ನಾವು ಕೊಡ್ತೀವಿ. ಹಂಚಿಕೆ ಮಾಡಲಾದ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರ ಏನಿದೆ ಅಲ್ರಿ ವೋಟರ್ ನಮ್ಗೆ ಇದು ಬರುತ್ತಲ್ಲ, ಆ ವೋಟರ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಮಾದರಿ ಮತಪತ್ರವನ್ನು ನಾವ್ ಏನ್ ಮಾಡ್ತೀವಿ ಅಂದ್ರೆ 10ನೇ ತಾರೀಕು ಏನ್ ಮಾಡ್ತೀವಿ 12 ಗಂಟೆ ನಂತರ ಏನ್ ಮಾಡ್ತೀವಿ ಕಾರ್ಖಾನೆ ಕಚೇರಿಯ ಬೋರ್ಡ್ ನಾವು ಅಂಟಿಸ್ಬಿಡ್ತೀವಿ. ಮಾದರಿ ಮತಪತ್ರ ಯಾವ ತರ ಇದೆ, ಪೆಂಡಲ್ ವೈಸ್ ಯಾರು ಇರ್ತಾರೆ, ಅವ್ರ ಫೋಟೋಗಳು, ಹೆಸರು, ಏನೇನು ಡೀಟೇಲ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನಾವು ಫ್ಯಾಕ್ಟರಿ ಏನ್ ಮಾಡ್ತೀವಿ ಅಂದ್ರೆ ನೋಟಿಸ್ ಬೋರ್ಡ್ ನಾವು ಅಟ್ಯಾಚ್ ಮಾಡ್ತೀವಿ. ಅದಾದ ನಂತರ ಕೊನೆ ಘಟ್ಟವಾಗಿ ಏನಾಗುತ್ತೆ ಅಂದ್ರೆ ಮತದಾನ ವೋಟಿಂಗ್ ಡೇ ಆಲ್ರೆಡಿ ತಮ್ಗೆ ಹೇಳಿದ ಪ್ರಕಾರ ಸೆಪ್ಟೆಂಬರ್ 14th ಬುಧವಾರ ದಿವಸ ನಾವೇನ್ ಸೆಪ್ಟೆಂಬರ್ 14th ರವಿವಾರ ದಿವಸ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಏನಾಗುತ್ತೆ ಅಂದ್ರೆ ಶ್ರೀಮತಿ IS ಯಾದವಾಡ್ ಸರ್ಕಾರಿ ಪ್ರಾಥಮಿಕ ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ರಾಮದುರ್ಗದಲ್ಲಿ ಏನಿದೆ ಅಂದ್ರೆ ವೋಟಿಂಗ್ ಆಗ್ತದೆ. ಮತ ಎಣಿಕೆನೂ ಅವತ್ತನೇ ಆಗ್ತದೆ. ಮತದಾನ ಮುಗಿದ ನಂತರ ಏನಾಗ್ತದೆ ಮತ ಎಣಿಕೆ 14ನೇ ತಾರೀಕು ರವಿವಾರನೇ ಆಗ್ತದೆ. ಅದೇ ರವಿವಾರ ದಿವಸ ಎಷ್ಟೇ ಲೇಟ್ ಆಗಿದ್ರು ಸಪೋಸ್ ನೆಕ್ಸ್ಟ್ ಡೇನು ಹೋಗ್ಬೋದು, ಕೌಂಟಿಂಗ್ ಆಗಿ ರಿಸಲ್ಟ್ ಅನ್ನು ಸಹ ನಾವು ಅವತ್ತೇ ಘೋಷಣೆಯನ್ನು ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಅವತ್ತೇ ನಾವು ಘೋಷಣೆಯನ್ನ ಮಾಡ್ತೀವಿ. ಆ ಘೋಷಣೆ ಆದ ನಂತರ ವಿನ್ನರ್ಸ್ ಲಿಸ್ಟ್ಗಳನ್ನ ನಾವು ಏನ್ ಮಾಡ್ತೀವಿ ಅವತ್ತೇ ಫೈನಲ್ ಮಾಡಿ ಅನೌನ್ಸ್ ಅನ್ನು ಸಹ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಏನಿದೆ ಅಂದ್ರೆ ಇಲ್ಲಿವರೆಗೆ ಪ್ರಿಪರೇಷನ್ಸ್ ನಾವು ಮತದಾರ ಏನ್ ನಾವು ಡ್ರಾಫ್ಟ್ ರೋಲ್ ಬಂದಿದ್ದಲ್ಲ ಆ ಡ್ರಾಫ್ಟ್ ರೋಲ್ ಪ್ರಕಾರ ಏನ್ ಮಾಡಿದ್ವಿ ನಾವು ಮತದಾರ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಅವ್ರಿಗೆ ಅವರು ಕೊಟ್ಟಂತಹ ಕಾರ್ಖಾನೆಯಲ್ಲಿ ನೋಂದಿತಾದಂತಹ ಅವ್ರಿಗೆ ಅಡ್ರೆಸ್ ಇದೆ, ಆ ಅಡ್ರೆಸ್ ಆಲ್ರೆಡಿ ನಾವು ಕಳಿಸ್ಕೊಡ್ತಾ ಇದ್ವಿ ಡೀಟೇಲ್ಸ್ಗಳು ಮತದಾರರು. ಆ ಡೀಟೇಲ್ಸ್ ನಾವು ಈ ಸಲ ಏನ್ ಆಡ್ ಮಾಡ್ಕೊಂಡಿದ್ವಿ ಅಂದ್ರೆ QR ಕೋಡ್ ಅನ್ನ ಹಾಕೊಂಡಿದ್ವಿ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ರೆ ಅವರಿಗೆ ಮತದಾನದ ಕೇಂದ್ರದ ಬಗ್ಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಮಾಹಿತಿ ಸಿಗ್ತದೆ. ಡೈರೆಕ್ಟ್ ಆಗಿ ಅಲ್ಲೇ ಬರ್ಬೋದು, ಡೈರೆಕ್ಷನ್ ಅಂತ ನಾವು GPS ಮಾಡ್ತೀವಲ್ಲ ಸೇಮ್ ಅದು GPS ಅನ್ನು ಮಾಡ್ಕೊಂಡು ಅವ್ರು ಬಂದ್ಬಿಟ್ರೆ ಡೈರೆಕ್ಟ್ ನಮ್ಮ ಮತದಾನ ಕೇಂದ್ರಕ್ಕೆ ಬರ್ತದೆ. ಇದು ಏನಿದೆ ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ ಇಲೆಕ್ಷನ್ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ಇದೆ. ತಮ್ಗೆ ಏನಾದರೂ